ಗುಡಿಕೊಟ್ಬಾಗಿ ಹಾಗೂ ವೀರಾಪುರ ಗ್ರಾಮಗಳಲ್ಲಿ ಅದ್ದೂರಿಯಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿ ಆಚರಣೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇವಾ ಸಮಿತಿ ಕಿತ್ತೂರು ತಾಲೂಕು ಘಟಕದ ವತಿಯಿಂದ ಕಿತ್ತೂರು ತಾಲೂಕಿನ ಗುಡಿಕೊಟ್ಬಾಗಿ ಹಾಗೂ ಮಲಪ್ರಭಾ ನದಿ ದಂಡೆಯ ವೀರಾಪುರ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಮಿತಿ ರಾಜ್ಯಾಧ್ಯಕ್ಷ ಯಲ್ಲಪ್ಪ ಫಕೀರಪ್ಪ ಹೊಸಮನಿ, ಕಿತ್ತೂರು ತಾಲೂಕು ಅಧ್ಯಕ್ಷ ಸಂತೋಷ್ ಮೇಲಿನಮನಿ, ಸಂತೋಷ್ ಹಂಚಿನಮನಿ, ಬಸಪ್ಪ ಕೋಲ್ಕರ್, ಪದಾಧಿಕಾರಿಗಳು ಆದ ರಫೀಕ್, ಜಾವೇದ್, ಮುಕಾಶಿ ಸೇರಿದಂತೆ ಗ್ರಾಮದ ಹಿರಿಯರು ಪಾಲ್ಗೊಂಡಿದ್ದು, ಇನ್ನು ಮಲಪ್ರಭಾ ನದಿ ದಂಡೆಯ ವೀರಾಪುರ ಗ್ರಾಮದಲ್ಲೂ ಸಹ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕಿತ್ತೂರು ತಾಲೂಕು ಉಪಾಧ್ಯಕ್ಷ ಸಂಜು ತಳವಾರ್, ಸುಬ್ಬು ತಳವಾರ್, ಮುಖಂಡ ಈರಯ್ಯ ಪೂಜೇರ, ಚಂದ್ರು ಹಿತ್ತಲ್ಮನಿ ಸೇರಿದಂತೆ ವಿವಿಧ ಪದಾಧಿಕಾರಿಗಳು ಪಾಲ್ಗೊಂಡು ಎರಡು ಗ್ರಾಮಗಳ ಕಾರ್ಯಕ್ರಮಗಳಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಹಾಗೂ ಪತ್ರಕರ್ತ ಬಸವರಾಜು ಪಾಲ್ಗೊಂಡು ಆತಿಥ್ಯ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಕಾರ್ಯಕ್ರಮದ ಬಗ್ಗೆ ನಮ್ಮ ನ್ಯೂಸ್ ಸಮೂಹದೊಂದಿಗೆ ರಾಜ್ಯಾಧ್ಯಕ್ಷ ಯಲ್ಲಪ್ಪ ಹೊಸಮನಿ, ಮುಖಂಡ ಸಂತೋಷ್ ಹಂಚಿನಮನಿ, ತಾಲೂಕು ಅಧ್ಯಕ್ಷ ಸಂತೋಷ್ ಮೇಲಿನಮನಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ವಿವಿಧ ಗ್ರಾಮದ ಗಣ್ಯರು ಹಾಗೂ ಕಿತ್ತೂರು ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಸನ್ಮಾನ ಮಾಡಲಾಯಿತು. ಒಟ್ಟಾರೆ ಅದ್ದೂರಿಯಾಗಿ ಕೊಟ್ಬಾಗಿ ಹಾಗೂ ವೀರಾಪುರ ಗ್ರಾಮಗಳಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ವರ್ಷದ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಅಂಬೇಡ್ಕರ್ ಅವರು ವಿಶೇಷವಾಗಿ ಏಪ್ರಿಲ್ 14, 1861ರಲ್ಲಿ ಜನಿಸಿ ಡಿಸೆಂಬರ್ 6, 1956ರಲ್ಲಿ ಇದಾಗ್ತಾರೆ. ಮತ್ತೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಉನ್ನತ ಪದವಿಗಳನ್ನ, ಅತಿ ಹೆಚ್ಚು ಶಿಕ್ಷಣ ಪಡೆದಿರ್ತಕ್ಕಂಥ ವ್ಯಕ್ತಿ ಯಾರು ಇದ್ರೆ ನಮ್ಮ ಹೆಮ್ಮೆಯ ಅಂಬೇಡ್ಕರ್ ಅವರು. ಯಾಕಪ್ಪ ಅಂತಂದ್ರೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಒಂದು ರೀತಿ ಸವಾಲುಗಳು, ನೋವುಗಳು, ಮತ್ತೆ ಪ್ರಬಲ ವರ್ಗದವರ ಒಂದು ರೀತಿ ದಬ್ಬಾಳಿಕೆಗಳು, ಮತ್ತೆ ಸಾಕಷ್ಟು ನೊಂದ್ಬಿಟ್ರು. ಅವರೆಲ್ಲ ನೊಂದು ಆ ನೊಂದಿರ್ತಕ್ಕಂಥ ನೆನಪುಗಳನ್ನ, ಅನುಭವಗಳನ್ನ ಒಂದು ರೀತಿ ಸಂವಿಧಾನದಲ್ಲಿ ಈ ರೀತಿ ಇದೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಂತ ಹೇಳ್ಬಿಟ್ಟು ಅವರು ಆ ಸಂವಿಧಾನ ಪೀಠಿಕೆಯಲ್ಲಿ ಬರೀತಾರೆ. ಬರೆದು ವಿಶೇಷವಾಗಿ ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಸ್ವತಂತ್ರ ಭಾರತದ ಪ್ರಪ್ರಥಮ ಕಾನೂನು ಸಚಿವರು ಸಹ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಬಹುಶಃ ನಮ್ಮ ದೇಶದಲ್ಲಿ ಹುಟ್ಟಲಿದೆ ಇಲ್ಲ ಅಂದ್ರೆ, ಯಾಕಂದ್ರೆ ಮೊದಲು ವೇದಗಳ ಕಾಲದಲ್ಲಿ ಏನಪ್ಪಾ ಇತ್ತಂದ್ರೆ ಒಂದ್ ರೀತಿ ಒಂದು ವರ್ಗಕ್ಕೆ ಮಾತ್ರ ಅಧಿಕಾರ, ಅಂತಸ್ತು ಮತ್ತೆ ಸಾಕಷ್ಟು ಇದ್ವು. ಕೆಲವರು ಅಸಮರ್ಥರು ಮತ್ತೆ ಕಟ್ಟಕಡೆಯ ವರ್ಗದ ವ್ಯವಸ್ಥೆ ಸಾಕಷ್ಟು ಏನಪ್ಪಾ ಅಂತಂದ್ರೆ ಅವರು ಮೊದಲಿಂದನೂ ಸಹ ಅದೇ ರೀತಿನೇ ಬರ್ತಾ ಇದ್ರು. ಸಾಕಷ್ಟು ಮೌಢ್ಯತೆ, ಒಂದ್ ರೀತಿ ದಾರಿಲಿ ಬಂದಾಗ ಒಂದ್ ರೀತಿ ಅವ್ರು ದಾರಿಗೆ ಬಂದಾಗ ಅವರು ಬರಂಗಿರ್ಲಿಲ್ಲ. ಸಾಕಷ್ಟು ಈ ಬಸವಣ್ಣವ್ರ ಕಾಲದಲ್ಲಿ ಸಾಕಷ್ಟು ಜನ ಅನುಭವಿಸಿದ್ರೆ. ಇಂಥವಕ್ಕೆಲ್ಲ ನಿಜವಾಗೂ ಧೈರ್ಯ ಕೊಟ್ಟು ಇವತ್ತು ಸಮಾನತೆ, ಒಂದ್ ರೀತಿ ಹರಿಕಾರ, ಶೋಷಿತ ವರ್ಗದವರ ಬೆಳಕು ಅಂದ್ರೆ ತಪ್ಪಾಗ್ಲಾರ್ದು ಅವರೇ ನಮ್ಮ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ಇನ್ನ ಈ ಕೊಟ್ಬಾಗಿ ಗ್ರಾಮಕ್ಕೆ ನಾನು ಬಂದಿದ್ದು ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ಪದೇ ಪದೇ ಇಲ್ಲ ಇಬ್ರು ಸ್ನೇಹಿತರು, ಒಳ್ಳೆ ಸ್ನೇಹಿತರು ನನಗೆ. ಇಲ್ಲಿ ಫಸ್ಟ್ಗೆ ನಾನು ಬಂದಾಗ ಇಲ್ಲಿ ಈ ಕೊಟ್ಬಾಗಿಗೆ ಒಂದ್ ರೀತಿ ಗುಹೆಗೆ ಒಂದ್ ರೀತಿ ಹೋಗಿದ್ದೆ. ಆ ನ್ಯೂಸ್ ಮಾಡಕ್ ಬಂದಾಗ ಫಸ್ಟ್ಗೆ ನಾನು ಇಲ್ಲಿಗೆ ಪ್ರವೇಶ ಮಾಡಿದೆ. ಆನಂತರ ನಮ್ಮ ಸಂತೋಷ್ ಹಂಚಿನ ಮನೇನು ನಮ್ಗೆ ಒಳ್ಳೆ ಸ್ನೇಹಿತರಿದ್ರು. ಮತ್ತೆ ನಮ್ಮ ಸಂತನು ಸಹ ನನ್ಗೆ ತುಂಬಾ ಆತ್ಮೀಯ. ಪದೇ ಪದೇ ಯಾಕಪ್ಪ ಅಂತಂದ್ರೆ ಅದು ಇಂಥ ಸಂಘಟನೆಗಳು ಇಂಥವೆಲ್ಲ ಹೊಂದಾಣಿಕೆ ಆದಾಗ ಮಾತ್ರ ಗ್ರಾಮದ ಅಭಿವೃದ್ಧಿ ಮತ್ತೆ ಆ ಏರಿಯಾದ ಅಭಿವೃದ್ಧಿ ಆಗಕ್ಕೆ ಸಾಧ್ಯ. ಯಾಕಪ್ಪ ಅಂತಂದ್ರೆ ಆ ಪರಸ್ಪರ ವೈಮನಸ್ಸುಗಳನ್ನ ಬದಿಗೊಟ್ಟಿ ಇಬ್ರು ಸಹ ಒಂದಾಗಿ ಈ ಕೆಲಸ ಮಾಡಿದ್ರಲ್ಲ, ದಯವಿಟ್ಟು ಅವರು ಇದೇ ರೀತಿ ಶಾಶ್ವತವಾಗಿ ಒಳ್ಳೆ ಸ್ನೇಹಿತರಾಗಿರ್ಲಿ. ಅವೆರಡು ನಿಮ್ಮ ಭಾಗದ ಹುಲಿಗಳು, ನಮ್ಮ ಸಂತೋಷ್ ಹಂಚಿನ ಮನೆ ಮತ್ತೆ ಸಂತೋಷ್ ಮೇಲಿನ ಮನೆ. ಯಾಕಪ್ಪ ಅಂತಂದ್ರೆ ಅವ್ರದೇ ಆದ ರೀತಿಯಲ್ಲಿ ಒಂದು ಬದುಕು ಕಟ್ಕೊಂಡವ್ರೆ, ಮತ್ತೆ ಮಾದರಿಯಾಗಿದ್ದಾರೆ, ಸೌಲಭ್ಯ ನಮ್ಮ ಸಂತನು ಅಷ್ಟೇ. ಜೊತೆಗೆ ನಮ್ಮ ಹೊಸಮನೆ ಅಣ್ಣವರು, ನಮಗೂ ಅವ್ರಿಗೆ ಒಂದು 2.5 ವರ್ಷದ ಪರಿಚಯ ಆದ್ರು. ಪರಿಚಯ ಇಂಥ ಸಂದರ್ಭದಲ್ಲಿ ಅವ್ರಿಗೆ ನಮ್ಗೊಂದು ಸಂಘಟನೆ ಕೊಡಿ ಅಂತ ಕೇಳಿದ್ರು, ನನ್ಗೆ ಫೋನ್ ಮಾಡಿ. ಆಗ ನಾನೇನ್ ಮಾಡಿದೆ, ನಮ್ಮ ಜೈ ಭೀಮ್. ನಾನು ಯಲ್ಲಪ್ಪ ಫಕೀರಪ್ಪ ಹೊಸಮನಿ,
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇವಾ ಸಮಿತಿ SC/ST ಸಂಘಟನೆಯ ರಾಜ್ಯಾಧ್ಯಕ್ಷ ಮತ್ತು ಸಂಸ್ಥಾಪಕನಾಗಿ 2 ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇಂದು ಕಿತ್ತೂರು ತಾಲೂಕಾ ಕೊಟಬಾಗಿ ಗ್ರಾಮಕ್ಕೆ ನನ್ನ ಸಹೋದರರು ಸಂತೋಷ್ ಮೇಲ್ಮನಿ ಮತ್ತು ಸಂತೋಷ್ ಹಂಚಿನಮನಿಯವರು ಅಂಬೇಡ್ಕರ್ ಜಯಂತಿ ವಿಚಾರವಾಗಿ ಮಾತನಾಡಿದರು. ಆ ವಿಚಾರವಾಗಿ ಆಯ್ತು ಅಂಬೇಡ್ಕರ್ ಜಯಂತಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅವರ ಮಾತಿಗೆ ಒಗ್ಗಟ್ಟು ಈ ಕಿತ್ತೂರು ತಾಲೂಕು ಕೊಟಬಾಗಿಗೆ ಬಂದು ಇಲ್ಲಿರುವ ಎಲ್ಲರನ್ನು ನಾನು ನೋಡುವಾಗ ಇಂಥ ಒಂದು ಒಳ್ಳೆ ಪ್ರೀತಿ ಬಾಂಧವ್ಯ ಈ ಹಳ್ಳಿ ಮೂಲಕನೇ ಸಿಗ್ತದೆ ಎಂಬುದಾಗಿ ನಾನು ಅರ್ಥ ಮಾಡಿಕೊಂಡೆ. ಅದಕ್ಕಾಗಿ ಅವ್ರಿಗೂ ಕೂಡ ಈ ಊರ ಹಿರಿಯರಿಗೂ ಊರ ಅಕ್ಕ ತಂಗಿಯಂದಿರಿಗೂ ಈ ಸಭೆ ಸೇರುವವರೆಲ್ಲರಿಗೂ ನಾನು ವಂದನೆಗಳನ್ನು ಹೇಳುತ್ತೇನೆ. ಅಂಬೇಡ್ಕರ್ ಜಯಂತಿಯ ಮುಖಾಂತರ ಇಲ್ಲಿ ಒಂದು ಹಬ್ಬ ತರ ಆಚರಣೆ ಆಗಿದೆ ಇವತ್ತು. ಅದನ್ನು ಮಾಡಿದಂತ ಎಲ್ಲಾ ಸದಸ್ಯರ ಬಲ ಮತ್ತು ಹಿರಿಯರ ಬಲ ಮತ್ತು ಈ ಅಧ್ಯಕ್ಷರು, ಉಪಾಧ್ಯಕ್ಷರು, ಗ್ರಾಮಾಧ್ಯಕ್ಷರು ಇವರೆಲ್ಲರೂ ಮಾಡಿದಂತ ಈ ಸಹಕಾರ ಮತ್ತು ಸಹಾಯದ ಬಲ ಎಂಬುದಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಅಂಬೇಡ್ಕರ್ ಸಾಹೇಬರು ನಡೆದು ಬಂದ ದಾರಿಯನ್ನ ಆಲೋಚಿಸಿ ಅವಲೋಕನ ಮಾಡಿಕೊಂಡು ನಡೆದುಕೊಂಡ್ರೆ ಆ ಮುಂದಿನ ದಿನದಲ್ಲಿ ಒಳ್ಳೆ ಒಂದು ಮಕ್ಕಳಿಗೆ ಶಿಕ್ಷಣ ಕೊಡೋದ್ರ ಮೂಲಕ ನಡೆಯಬೇಕಂತ ಹೇಳಿ ನನ್ನ ವಿನಂತಿ. ಇಷ್ಟು ಹೇಳಿ ನನ್ನ ಮುಂದಿನ ದಿನಗಳಲ್ಲಿ ಈ ಒಂದು ಸಂಘಟನೆ ಮೂಲಕ ಅವರಿಗೆ ಯಾವುದೇ ರೀತಿ ಸಹಾಯ ಬೇಕಾದ್ರೂ ನಾನು ಮಾಡ್ಲಿಕ್ಕೆ ಸಿದ್ಧನಿದ್ದೇನೆ ಅಂತ ಹೇಳಿ ಜೈ ಭೀಮ್, ಜೈ ಭೀಮ್. 135ನೇ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ. ಇದು ನಮ್ಮ ಊರ ಒಂದು ಸಣ್ಣ ಗ್ರಾಮ, ಗುಡಿ ಕೊಟಬಾಗಿ ಅಂತ ಕಲವಾಯಿ ಗ್ರಾಮ ವ್ಯಾಪ್ತಿಯಲ್ಲಿ ಬರ್ತದೆ. ನಮ್ಮ ಊರಲ್ಲಿ ನಾವು ಎಲ್ಲರೂ ಸರ್ವ ಜಾತಿಯರು ಎಲ್ಲರೂ ಒಂದೇ ಭಾವನೆಯಿಂದ ನಡೀತೇವೆ. ಯಾವುದೇ ರೀತಿ ನಾವು ಅಂಬೇಡ್ಕರ್ ಜಯಂತಿನೂ ಕೂಡ, ರಾಯಣ್ಣನ ಜಯಂತಿ ಕೂಡ, ಬಸವೇಶ್ವರ ಜಯಂತಿ ಎಲ್ಲವನ್ನು ಒಂದೇ ರೀತಿ ಎಲ್ಲರೂ ಸರ್ವ ಸದಸ್ಯರು ಕೂಡಿ, ಸರ್ವ ಜನಾಂಗದವರು ಕೂಡಿ ಭೇದ ಮಾಡಲೇ ಒಳ್ಳೆಯ ರೀತಿಯಿಂದ ಆಚರಣೆ ಮಾಡುತ್ತೇವೆ ಅಂತ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಇವತ್ತು ನಮ್ಮ ಕೊಟಬಾಯಿ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನ ಶುಭಾಶಯವನ್ನು ನಾವು ಇವತ್ತು ಅಗದಿ ಜ್ವರಿಂದ ಆಚರಿಸಲಾಯ್ತದು. ಮತ್ತೆ ಇದಕ್ಕೆ ಕಾರಣದಂತ ನಮ್ಮ ಊರ ಎಲ್ಲಾ ಆ ಕಾಸ್ಟ್ ಈ ಕಾಸ್ಟ್ ಅಲ್ಲ ಎಲ್ಲಾ ಕಾಸ್ಟ್ ವರ್ಗದ ಜನರು ಬಂದು ನಮಗೆ ಸಹಾಯ ಮಾಡಿದಕ್ಕಾಗಿ ನಮ್ಮ ಕಾರ್ಯಕ್ರಮ ಅಗದಿ ಒಳ್ಳೆ ಒಂದು ಉನ್ನತ ಮಟ್ಟದಿಂದ ಆಗೈತೆ ಅಂತ ಹೇಳಿ ಹೇಳ್ತೇವೆ. ಮತ್ತ ನಮ್ಮ ಊರಿನ ಪ್ರಮುಖರಾದಂತ ಗಂಗಾಪಣ್ಣ ಮಲ್ಕಿನ್ಕೊಪ್ಪ ಹಾಗೂ ಶೇಖರ್ ಸಾವ್ಕಾರ್ ಲೋಕೂರ್ ಅವ್ರ ಇಂಥ ಮಹಾನ್ ವ್ಯಕ್ತಿಗಳು ಅವ್ರನ್ನೆಲ್ಲ ನಾವು ವಿಶ್ವಾಸ ತಗೊಂಡು ಇದೊಂದು ಕಾರ್ಯಕ್ರಮವನ್ನು ಅಗದಿ ವಿಜಯದಿಂದ ಆಚರಿಸಿ ಅಂಬೇಡ್ಕರ್ ಸಾಹೇಬರಿಗೆ ಅವ್ರು ಮಾಡಿದಂತ ನಮ್ಮ ಸಹಾಯಕರಿಗೆ ಒಂದು ಸಹಾಯ ಅವರಿಗೆ ಒಂದು ಗೌರವವನ್ನು ಸಲ್ಲಿಸಿದವಂತ ಹೇಳಿ ನಾನು 1-2 ಮಾತುಗಳನ್ನು ಮುಗಿಸ್ತೇನೆ. ಜೈ ಭೀಮ್. ಅಧ್ಯಕ್ಷ ಸಂತೋಷ್ ಮೇಲ್ಮನಿ ಮಾತಾಡ್ತಿದ್ದೀನಿ. ಇವತ್ತಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 135ನೇ ಜಯಂತಿ ಉತ್ಸವ ಮಾಡ್ತಿದ್ದೇವೆ. ಇದಕ್ಕಾಗಿ ನಮ್ಮ ಇದೆಲ್ಲ ಊರಿನ ಇವರಿಗಾಗಿ ಎಲ್ಲ ಧನ್ಯವಾದ, ಆಶೀರ್ವಾದವನ್ನು. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಕಿತ್ತೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.